ಇವರಿಬ್ರು ಮೀರಾ ಮತ್ತು ಅರ್ಜುನ್. ಇವರಿಬ್ರು ಅಕ್ಕ ತಮ್ಮ. ಸಂಕ್ರಾಂತಿ ಹಬ್ಬಕ್ಕೆ ಸ್ಕೂಲ್ ರಜಾ ಸಿಕ್ಕಿದೆ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಇಬ್ಬರು ಓಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ಅವ್ರ ಅಜ್ಜಿ ಹತ್ರ. ಇವರು ಅರ್ಜುನ್ ಮತ್ತು ಮೀರಾ ಅವರ ಅಜ್ಜಿ. ಇವತ್ತು ನಮಗೆ ಸಂಕ್ರಾಂತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಬೇಕು, ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಭಾರತ ಹಳ್ಳಿಗಳ ದೇಶ. ಸಂಕ್ರಾಂತಿನ ಸಿಟಿಗಿಂತ ಜಾಸ್ತಿ ಹಳ್ಳಿಗಳಲ್ಲೇ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಪ್ರತಿ ವರ್ಷ ಸಂಕ್ರಾಂತಿನ January 14th ಅಥವಾ 15th ಸೆಲೆಬ್ರೇಟ್ ಮಾಡ್ತಾರೆ. ಲೀಪ್ ಇಯರ್ ಟೈಮಲ್ಲಿ ಈ ಹಬ್ಬ Jan 15th ಬರುತ್ತೆ. ಈ ಟೈಮಲ್ಲಿ ನಮ್ಮ ರೈತರು ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿದು ಬೆಳೆನ ತೆಗ್ದು ಮಾರಿ ಕೈಯಲ್ಲಿ ದುಡ್ಡಿಟ್ಕೊಂಡಿರ್ತಾರೆ. ಹಬ್ಬನ ಜೋರಾಗಿ ಆಚರಿಸ್ತಾರೆ. ಎಲ್ಲರೂ ಬೆಳಗ್ಗೆನೇ ಎದ್ದು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾರೆ. ಅಮ್ಮಂದ್ರೆಲ್ಲ ಪುಟ್ಟ ಮಕ್ಳಿಗೆ ಸ್ನಾನ ಮಾಡಿಸ್ತಾರೆ. ಎಲ್ಲರೂ ಕಲರ್ಫುಲ್ಲಾಗಿರೋ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಬೇಯಿಸಿರೋ ಗೆಣಸು, ಕಡಲೆಬೀಜ ಎಲ್ಲನ ತಿನ್ಕೊಂಡು ಹಸುಗಳಿಗೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಂಡು ಊಟ ಮಾಡ್ತಾರೆ. ಪ್ರತಿ 12 ವರ್ಷಕ್ಕೆ ಒಂದ್ಸಲ ಈ ಮಕರ ಸಂಕ್ರಾಂತಿ ದಿನ ಕುಂಭಮೇಳ ನಡೆಯುತ್ತೆ. ಇಲ್ಲಿ ಸುಮಾರು 60ರಿಂದ 100 ಮಿಲಿಯನ್ ಜನ ಸೇರ್ತಾರೆ. ಗಂಗಾ ಮತ್ತು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತಾರೆ. ಈ ದಿನ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತಿರುಗ್ತಾನೆ, ಹಾಗೆ ಮಕರ ರಾಶಿಗೆ ಹೋಗ್ತಾನೆ. ಹಾಗಾಗಿ ಈ ಹಬ್ಬನ ಮಕರ ಸಂಕ್ರಾಂತಿ ಅಂತಲೂ ಕರೀತಾರೆ. ಮಕ್ಕಳು ದೊಡ್ಡವರೆಲ್ಲ ಸೇರಿ ಸಾಯಂಕಾಲ ಗಾಳಿಪಟ ಹಾರಿಸ್ತಾರೆ. ಸಾಯಂಕಾಲದ ಟೈಮಲ್ಲಿ ಮನೇಲಿರುವಂಥ ಹೆಣ್ಮಕ್ಳೆಲ್ಲರೂ ಅಕ್ಕಪಕ್ಕದ ಮನೆಯವ್ರಿಗೆ ಮತ್ತು ರಿಲೇಟಿವ್ಸ್ಗೆ ಎಳ್ಬೀರ್ತಾರೆ. ಡೆಕೋರೇಟ್ ಮಾಡಿರೋ ಹಸುಗಳನ್ನೆಲ್ಲನೂ ಮೆರವಣಿಗೆ ಮಾಡಿಸಿ ಕಿಚ್ಚು ಹಾಯಿಸಿ ಈ ಹಬ್ಬನ ಮುಗಿಸ್ತಾರೆ.